ಒಂದು ಸಣ್ಣ ಹಳ್ಳಿಯಲ್ಲಿ ರಘು ಎಂಬ ಕಾರ್ಮಿಕನಿಗೆ ಕಾವ್ಯ ಎಂಬ ಮಗಳು ಬೀದಿ ದೀಪಗಳ ಬೆಳಕಿನಲ್ಲಿ ಓದಿ ತನ್ನ ಮಗಳನ್ನು ದೊಡ್ಡವಳಾಗಿಸಬೇಕೆಂಬುದು ರಘುವಿನ ಕನಸು. ಕಾವ್ಯ ಶಾಲೆಗೆ ಹೋಗುವಾಗಲೆಲ್ಲ ಅವಳ ಕೈ ಹಿಡಿದು ನಡೆದುಕೊಂಡು ಹೋಗುತ್ತಿ. ನಿನ್ನ ಭವಿಷ್ಯ ನಿನ್ನ ಪುಸ್ತಕಗಳಲ್ಲಿ ಇದೆ ಮಗಳೇ ಎಂದು ಅವನು ಹೇಳುತ್ತಿರುತ್ತಿ. ಒಂದು ದಿನ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ಇತ್ತು. ಎಲ್ಲರೂ ದುಬಾರಿ ಮಾದರಿಗಳು ತರುತ್ತಿದ್ದರು. ಆದರೆ ರಘು ಬಳಿ ಹಣ ಇರಲಿಲ್ಲ. ಕಾವ್ಯ ಬೇಸರಗೊಂಡಳು. ಅದಕ್ಕೆ ತಂದೆ ನಗುತ್ತ ಹೇಳಿದ, ಹಣವಿಲ್ಲದಿದ್ದರೂ ಜ್ಞಾನಕ್ಕೆ ಅಡ್ಡಿಯಿಲ್ಲ. ರಾತ್ರಿ ಕೆಲಸ ಮುಗಿಸಿಕೊಂಡು ಅವನು ಲೋಹದ ತುಂಡುಗಳು, ಹಳೆಯ ಬಾಟಲ್, ತಂತಿ ಇವುಗಳಿಂದ ಒಂದು ಸರಳ ಗಾಡಿ ಚಕ್ರ ಮಾಡಿಕೊಟ್ಟ. ಕಾವ್ಯ ಅದನ್ನು ನೋಡಿ ಹರ್ಷದಿಂದ ಕಣ್ಣೀರು ಹಾಕಿದಳು. ಮುಂದಿನ ದಿನ ಎಲ್ಲರೂ ಆ ಗಾಳಿ ಚಕ್ರವನ್ನು ಕುತೂಹಲದಿಂದ ನೋಡಿದರು. ಶಿಕ್ಷಕರಿಗೂ ಅದು ತುಂಬಾ ಇಷ್ಟವಾಯಿತು. ಕಾವ್ಯಾಗೆ ಮೊದಲ ಬಹುಮಾನ ಸಿಕ್ಕಿತು. ಅವಳು ವೇದಿಕೆಯ ಮೇಲೆ ನಿಂತಾಗ ಕಣ್ಣು ತಂದೆಯನ್ನು ಹುಡುಕಿತು. ಕೊನೆಯಲ್ಲಿ ರಘು ಬಾಗಿಲ ಬಳಿ ನಿಂತಿದ್ದ. ಅವನು ತಲೆಯಾಡಿಸಿ ನಗಿದ. ಮಗಳ ಗೆಲುವು ತಂದೆಯ ಹೆಮ್ಮೆ, ತಂದೆಯ ಬೆಂಬಲ ಮಗಳ ಶಕ್ತಿ. ಆ ದಿನ ಕಾವ್ಯ ಅರಿತುಕೊಂಡಳು, ತಂದೆ ಇದ್ದರೆ ಬದುಕಿನ ಯಾವುದೇ ಗಾಳಿ ತಟ್ಟುವುದಿಲ್ಲ.